ಕುಣಿದು ಕಾಗೆ ಮುದುಕಿ ಹೊಗೆ ಹಾಕ್ಸ್ಕೊಂಡ್ಲ ಹೆಂಗೆ ಮುದುಕಿ ನೀನು ಇನ್ನೂ ಬರ್ನೇ ಇಲ್ವಾ? ನೀನು ಇಲ್ಲಿ ಬರ್ಲಿಲ್ಲ ಅಂದ್ರೆ ನಾನು ಕತ್ ಕುಯ್ಕೊಂಡು ಸತ್ತು ಹೋಗ್ತೀನಿ. ಅಯ್ಯೋ ಈ ಮುದುಕಿ ಹೆಂಗ್ ಹೇಳಿದ್ರು ಕೇಳಂಗಿಲ್ಲ, ಇನ್ನೇನ್ ಮಾಡೋದು? ಜೈ ಮಜಾ ಭಾರತ. ಮುದುಕಿ ನಾನು ಬಂದೆ, ನಿನ್ ದೇವ್ರು. ರಾಮ ಕಂಪ್ನಿ ಕಾಸ್ಟ್ಯೂಮ್ ಹಾಕೊಂಬಂದು ನನಗೆ ಯಾಮಾರಿಸ್ತಾ ಇದೀಯಾ? ಹೋಗ ಸೈಡ್ಗೆ. ಲೇ ಮುದುಕಿ, ನಾನು ನಿನ್ ಅಗರಬತ್ತಿ ದೇವ್ರು. ಬತ್ತಿ ಕಿತ್ ಕಳಿಸ್ಬಿಡ್ತೀನಿ ಅಗರಬತ್ತಿ ದೇವ್ರ. ಲೇ ಮುದುಕಿ ಪ್ಲೀಸ್ ನಂಬೆ, ನಾನೇ ನಿನ್ ದೇವ್ರು ಅಗರಬತ್ತೇಶ್ವರ. ಹಂಗಂತೀಯ? ನಮ್ಮಪ್ಪ ಅಗರಬತ್ತೇಶ್ವರ ನೀನಾ? ನಿಜವಾದ ದೇವ್ರೆ ಆದ್ರೆ ಈ ಕ್ಷಣನೇ ಮಾಯ ಆಗು ನೋಡಮ್ಮ. ಕಳ್ಕೊಂಡೆ 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 ಕಳ್ಕೊಂಡೆ. ಅಜ್ಜಿ ತಗೋ. ಏನ ಇದು? ಕಳ್ಕೊಂಡೆ ಅಂದಲ್ಲ, ಇಲ್ಲಿ ಕಾಸು ಬಿದ್ದಿತ್ತು ಅದೇ ಎತ್ಕೊಟ್ಟೆ. ದೇವ್ರು ಕಳ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ದುಡ್ಡು ಕೊಟ್ಟು ಆಟ ಆಡ್ತಾ ಇದೆಯಾ? ಏ ಅಜ್ಜಿ ಕಾಮಿಡಿ ಮಾಡ್ಬೇಡ. ಏನ್ ಕಳ್ಕೊಂಡೆ ಎಲ್ಲಿ ಕಳ್ಕೊಂಡೆ ಕರೆಕ್ಟ್ ಆಗಿ ಹೇಳು. ದೇವ್ರು ನಿಜವಾಗ್ಲೂ ಪ್ರತ್ಯಕ್ಷ ಆಗಿದ್ದ. ಸಾಕ್ಷಿಗೆ ಈ ಪಾತ್ರ ನೋಡು. ಮನೆಗೆ ಬಂದು ಹೋದ ಅಯ್ಯೋ ಕೇಳಿ ಮುಚ್ಚಿ 20 ವರ್ಷದಿಂದ ತಟ್ಟಿ ದೇವ್ರನ್ನ ಎಬ್ಸಿದ್ರೆ ಐಟಮ್ ಡ್ಯಾನ್ಸ್ ಮಾಡಿ ಮೈಲ್ಗೆ ಮಾಡಿ ದೇವ್ರನ್ನೇ ಓಟ್ಬಿಟ್ಟಲ್ಲ ನೀನ್. ಏನ್ ಬಂದಿತ್ತು ನಿನ್ಗೆ? ಅದ್ಯಾಕಂಗ್ ಕಣ್ಕಾಡ್ಕಂತೀಯ? ದೇವ್ರು ಪ್ರತ್ಯಕ್ಷ ಆಗಿದ್ನಲ್ಲ, ನಿಜವಾದ ದೇವ್ರು ಅಲ್ಲ ಅಂತ ಟೆಸ್ಟ್ ಮಾಡ್ದೆ. ಅಯ್ಯೋ ನೀನ್ ಟೆಸ್ಟ್ ಅಲ್ಲ, ಈ ಕಿತ್ತೋ ದುನಿಯಾದಲ್ಲಿ ನಿಜವಾದ ದೇವ್ರು ಬಂದ್ರು ಯಾರೋ ನಂಬಲ್ಲ. ಯಾಕಂದ್ರೆ ಇದು ಕಲಿಗಾಲ ಅಲ್ಲ. ಎಲ್ರು ಬರ್ತೀರಾ ನನ್ನ ಹತ್ರ ಬಂದು, ದೇವ್ರೆ ನನ್ಗೆ ಆ ಕೆಲಸ ಮಾಡ್ಕೊಡು, ಈ ಕೆಲಸ ಮಾಡ್ಕೊಡು, ನನಗೆ ಮದುವೆ ಮಾಡ್ಕೊಡು, ಲವ್ ಮಾಡ್ಕೊಡು ಅಂತ ಹೇಳ್ತೀರಾ ಹೊರತು ಯಾರಾದ್ರೂ ಒಬ್ರು ಬಂದು, ದೇವ್ರೆ ನೀನ್ ಊಟ ಮಾಡಿದ್ಯಾ, ತಿಂಡಿ ತಿಂದಿದ್ಯಾ, ಸ್ನಾನ ಮಾಡಿದ್ಯಾ, ನಿನಗೇನು ಬೇಕು ಅಂತ ಯಾರಾದ್ರೂ ಒಬ್ರು ಕೇಳ್ತೀರೇನ್ರ? ಅಯ್ಯಯ್ಯ, ನಿಮ್ ಸ್ವಾರ್ಥಕ್ ನನ್ ಅಗರಬತ್ತಿ ಇಕ್ಕ. ಗುರು ಸರ್, ರಚಿತಾ ಮೇಡಮ್, ಇನ್ಮೇಲೆ ಈ ಹುಡುಗರು ಡಬ್ಬಾ ಡ್ರಾಮಾ ಮಾಡ್ಬಿಟ್ಟು ಸ್ಕಿಟ್ ಮಾಡಿ ಏನಾದ್ರು ಪ್ರಾಬ್ಲಮ್ ಆದ್ರೆ ನನ್ನ ಮಾತ್ರ ಕರಿಬೇಕು. ಯಾಕಂದ್ರೆ ನಾನು ಬರಲ್ಲ, ನನ್ನ ಅಗರಬತ್ತಿ ಮೇಲೆ ಆಣೆಗೂ ನಾನು ಬರಲ್ಲ. ದೇವ್ರೆ, ನಾವಿಲ್ಲಿವರೆಗೂ ಮಾಡ್ತಿದ್ದು ತಪ್ಪು ಅಂತ ಗೊತ್ತಿತ್ತು, ಆದ್ರೂ ತಪ್ಪು ಮಾಡ್ತಾ ಇದ್ದೋ. ನೀವೆಲ್ಲ ನನ್ನ ಮಕ್ಕಳು ಕಂಡ್ರು, ಮಕ್ಕಳನ್ನಲ್ದೆ ಇನ್ಯಾರನ್ನ ಕ್ಷಮಿಸೋಣ? ನನ್ನನೇನೋ ನಿನ್ನ ನಾನು ನಾನು ಈ ಒಂದು ವಿಷಯ ನೀನು ಹೇಳಕ್ ಇಷ್ಟಪಡ್ತೀನಿ. ನಾನು ಯಾವತ್ತೂ ನಾನು ಹೋಸ್ಟ್ ಮಾಡ್ತೀನಿ ಮಜಾ ಬರ್ತಾನೆ, ನಾನು ಪೇಮೆಂಟ್ ಕೊಡ್ತೀನಿ ಅಂತ ದೇವ್ರ ಹತ್ರ ಒಪ್ಕೊಂಡಿಲ್ಲ. ನಿಮ್ಮ ಅಗರಬತ್ತಿ ಮೇಲಾಣೆಗೂ ನೀವೇ ಸುಳ್ಳು ಹೇಳಿರೋದು, ನೀವೇ ದುಡ್ಡು ಕೊಡ್ಬೇಕು ನಂಗೆ. ನಾನು ಕೊಟ್ಟಿದ್ದು ವರದಿಂದ ತಾನೇ ಏನು ಕೊಟ್ಟಿಲ್ಲ, ನೀವು ಸುಮ್ನೆ ಸುಳ್ಳು ಹೇಳ್ತೀರಪ್ಪ. ಈಗ ನಮ್ಮ ಜಡ್ಜಸ್ ಹತ್ರ ಕೇಳ್ಬೋಣ, ನಮ್ಮ ದೇವತೆ ಹತ್ರ ಹೋಗೋಣ. ದೇವತೆ, ನೀವ್ ಯಾವತ್ತಾದ್ರೂ ಅಗರಬತ್ತಿ ದೇವ್ರ ಹತ್ರ ಮಾತಾಡ್ತೀರಾ? ಅಗರಬತ್ತಿ ದೇವ್ರ ಹತ್ರ ಮಾತಾಡಲ್ಲ, ಅಗರಬತ್ತಿ ಹಚ್ಚಿ ದೇವ್ರ ಹತ್ರ ಮಾತಾಡ್ತೀನಿ ನಾನು. ನೀವು ದೇವ್ರ ಹತ್ರ ಮಾತಾಡ್ತಾ ಇರ್ತೀರಾ? ಖುಷಿ ಆಯ್ತು ಅಂದ್ರೆ ದೇವ್ರ ಹತ್ರನೇ ಹೋಗಿ ಹೇಳೋದು, ತುಂಬಾ ಬೇಜಾರಾಯ್ತು ಅಂದ್ರೂ ದೇವ್ರ ಹತ್ರನೇ, ಕೋಪ ಬಂದ್ರು ದೇವ್ರ ಹತ್ರ. ದೇವ್ರು ಅಂದ್ರ ಗಾಡಸ್ ಓಡ ಕೊಡ್ತಿಲ್ಲ. 3000 ನಾಳೆ ಹಾಲ್ಗೆ ನೀರ್ ಹಾಕದೆ ತಕ್ಕಂಬ. ಯಾವ ಸಾಮ್ರಾಣೆ, ಭೂಮಿ ಬಿದ್ದಿದ್ರೆ ಬೆಳೆನಾದ್ರೂ ಬರ್ತೈತಿ. ನಿನಗೆ ಎಷ್ಟು ಸರಿ ಹೋಗಿದ್ರು ಟೈಮ್ ಸರಿ ಹಾಲಿನ ದುಡ್ಡೇ ಬರಲ್ಲ. 1 ಲೀಟರ್ ಹಾಲು ಕೊಡು ಅಣ್ಣ. ಮುಂದಿನ ತಿಂಗಳ ಬರ್ತೀರ ತಾನೆ? ಬರ್ತಿ. ಯಾಕೆ? ಅಲ್ಲ
ಮುಂದಿನ ತಿಂಗಳ ಹಾಲಿನ ದುಡ್ಡು ಇಸ್ಕೊಳಕ್ಕೆ. ಸುಮ್ನೆ ತಮಾಷೆ ಮಾಡ್ತಾವನೆ. ಮಜಾ ಬರತ್ತಲ್ಲ ಅವನೇ, ಸುಮ್ನೆ ಕೌಂಟ್ರ್ ಹೊಡಿತಾನೆ, ಅರ್ಥನೇ ಆಗಲ್ಲ. ಈಗ ಬರ್ತಾ ಇದೀಯಾ ವಾಸನೆ ಘಮ ಘಮ ಅಂತ ಬರ್ತಾ ಇದೀಯಾ? ಬರ್ತಾ ಇದೆ ಕಣೋ, ಬರ್ತಾ ಇದೆ. ಏಯ್ ಇಲ್ಲೇ ಕೂತಿರ, ಹೋಗಿ ತಕ ಬಂದ್ಬಿಡ್ತೀನಿ. ಮತ್ ಹೋಟ್ಲಲ್ಲಿ ಊಟ ಮಾಡ್ತೀನಿ ಅಂದ್ರಿ ಗೊದ್ದು ಬಿಡ್ತೀನಿ ನಿಮ್ಗೆ. ಬರ್ತಾ ಇದೀಯಾ ವಾಸನೆ ಬರ್ತಾ ಇದೆಯಾ ಕಣೋ. ನನಗೆ ಮೊದ್ಲೇ ಶುಗರ್ ಕಣ, ಊಟ ಸರಿಯಾಗಿ ಬೀಳ್ಲಿಲ್ಲ ಅಂದ್ರೆ ತಲೆ ತಿರುಗಿ ಬಂದು ಬಿದ್ದೋಗ್ಬಿಡ್ತೀನಿ ಕಣ. ಸುಮ್ಮನೆ ಇಷ್ಟು ಮಾತಾಡೋನು ಊಟ ಹಾಕಲ್ವಾ? ತಡ್ಕೋ ಹಾಕ್ತಾನೆ ಹಂಗಂತೀಯ? ಪರಮೇಶಿ ಏನೋ 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 ಈ ಚಿಕನು. ಲೇ ಈ ಕೋಳಿ ಜೀವಂತವಾಗಿರ್ಬೇಕಾದ್ರೆ ಎಷ್ಟು ಬೇಲಿ ಆರಿತ್ತೋ ಏನೋ. ಇವತ್ತು ನನ್ನ ಮನೆ ಪಾತ್ರೆಯಲ್ಲಿ ಕೊತ್ತ ಕೊತ್ತ ಅಂತ ಬೆಂದಾಗಿ ನನ್ನ ಬಾಯಲ್ಲಿದೆ ಕಣೋ, ಬಾಯಲ್ಲಿ. ಸಾಮಾನ್ಯ ಪಾಪ ಅವ್ರಿಗೆ ಶುಗರ್ ಕಣ, ಊಟ ಬಡ್ಸೋ. ಶುಗರ ನೋಡಕೊಳ್ಳೆ ತಗರಿದಂಗ ಅವನಲ್ಲ. ಬರ್ತಾ ಇದೀಯಾ ವಾಸನೆ ಘಮ ಘಮ ಅಂತ ಬರ್ತಾ ಇದೀಯಾ? ಬರ್ತಾ ಇದೆ ಸಾಬ್ರಾಡಿ ಓಹೋ ಮನೆ ಓನರು. ಮರ್ಯಾದೆಯಿಂದ ಬಾಡಿಗೆ ದುಡ್ಡು ಕೊಡು. ಇವತ್ತು ಇಟ್ಟೆ ಮಕ್ಕ ಹೇಳ್ದು. ನೋಡು ಸಿಗಪ್ಪ, ಇಲ್ಲೆಲ್ಲ ಮರ್ಯಾದೆ ಕಳಿಬಿಡ ಸುಮ್ಮನೆ. ನೋಡ್ದ ನಾಚಿಕೆನ ನಿಂಗೆ. ಏನ್ ಮಾಡ್ರು ಬಾಡಿಗೆ ದುಡ್ಡು ಮಾತ್ರ ಮರ್ಯಾದೆ ಹೇಳು. ಬಾಯಿಗೆ ಮಣ್ಣಾಕ ನೀನ್ ಬಾಡಿಗೆ ದುಡ್ಡು ಕೊಡ್ದೆ ಹೋದ್ರೆ ಸುಮ್ನೆ ಬಿಟ್ಬಿಡ್ತೀಯಾ? ಸರ್ರೆ ಆಗ್ಬಿಡ್ತೇನೆ. ಬಿಟ್ಬಿಡ್ತೀಯ. ಇವಳು ನಮ್ಮ ಮನೆ ಓನರು, ಸ್ವಲ್ಪ ನಾಚಿಕೆ, ಅದ್ರ ಬಾಡಿಗೆ ಮಾತ್ರ ಮರ್ಯಾದೆ ಇಲ್ಲ ಅವಳು. ಏನಾ ಹುಡ್ಗಿ? ಏನಾ ಮಾವ? ಆ ಸೀರೆ ಕೆಳಗಡೆ 5,000 ರೂಪಾಯಿನ ಇಟ್ಟಿದ್ದೀನಿ ಬಾಡಿಗೆಗೆ ಅಂತ ತಗೊಂಬ. ಯಾವ ಸೀರೆ ಕೆಳಗೆ ಇಟ್ಟಿದ್ಯಾ ನೀನು? ಇಟ್ಟಿದ್ನಲ್ಲ, ಏನಾಯ್ತು? ಹೋದ ತಿಂಗಳು ಯಾರೋ ಸಂಬಂಧಿಕರು ಬಂದ್ರು, ಅವ್ರು ಮುಂದೆ ನಮ್ಮ ಮರ್ಯಾದೆ ಉಳಿಸ್ಕೋಬೇಕು ಅಂತ ಎಲ್ಲ ಖರ್ಚು ಮಾಡ್ಬಿಟ್ಟಿಲ್ಲೇ. ಖರ್ಚಾಗೋಯ್ತಾ? ದೊಡ್ಡ ಯಾರು ಬೇಕಾದ್ರೂ ಸಂಪಾದನೆ ಮಾಡ್ಬೇಕು ಕಣ. ಸಂಬಂಧಿಕರು ಸಂಪಾದನೆ ಮಾಡಕ್ಕಾಗುತ್ತೇನೆ? ಎಲ್ರು ಚೆನ್ನಾಗಿರ್ಬೇಕು, ಅವ್ರ ಜೊತೆ ನಾನಿರ್ಬೇಕು. ಓಡ ಇಲ್ದಿರೋ ಆಕಾಶ, ಸಂಬಂಧಿಕರು ಇಲ್ದಿರೋ ನಿವಾಸ, ಇದ್ರು ಒಂದೇ ಇಲ್ದೇ ಇದ್ರು ಒಂದೇ. ಸೀತಾರಾಮ್ ಸಾಮ್ರಾಣಿ, ಅಕ್ಷರಕ್ಕೆ ಲಕ್ಷ ಕೊಡ್ಬೇಕಂತ ಮಾತು ಹೇಳ್ದೆ ನೋಡು. ಲಕ್ಷ ಏನ್ ಬೇಡ, 5,000 ಕೊಡು. ಹಾಗೆ ಕೊಟ್ಬಿಡ್ತೀನಿ ಕೊಡ. ಹೋಗ್ಬೇಕಾದ್ರೆ ಕೊಡ್ತೀನಿ ಕೊಡ. ಈ ನಾಯಿ ದುಡ್ಡು ಯಾವನಿಗೆ ಬೇಕು? ತಗ, ನೆಂಟ್ರು ಬಂದಾಗ್ಲೇ ಬರ್ಬೇಕಾ ಬಾಡಿಗೆ ಇಸ್ಕೊಳಕ್ಕೆ? ಇವ್ರಾಗಿದ್ದಕ್ಕೆ ಸರಿ ಇವತ್ತು, ಬೇರೆಯವ್ರಾಗಿದ್ರೆ ಮೇಟ್ ತಗೊಂಡು ಹೊಡಿಯೋರು. ಸಂಬ್ರಾಣಿ, ನೀನೇ ಫೋನ್ ಮಾಡ್ಬಿಟ್ಟು ಮನೆ ನೆಂಟ್ರು ಬಂದವ್ರೆ, ಬಂದ್ ಬಾಡಿಗೆ ದುಡ್ಡು ಇಸ್ಕೋಕು ಅಂತ ಹೇಳಿಲ್ವಾ? ಎಲ್ಲ ಹಿಂಗೇನು ಸುಮ್ನೆ ತಮಾಷೆ ಮಾಡ್ತಾಳ ಅವಳು. ಮಜಾ ಬರತ್ತ ಹಾಕ್ರೆ ಬರ್ತಾ ಇದೀಯಾ ವಾಸನೆ ಘಮ ಘಮ ಬರ್ತಾ ಇದೀಯಾ? ತಗಬ. ಲೇ ನನ್ನ ಹೆಂಡತಿ ಅಡಿಗೆ ಮಾಡ್ತಾಳ ಕಣ, ತಿಂದು ಬಿಟ್ರೆ ಹಂಗೆ ಉತ್ತಿ ಹಿಡ್ಕೊಂಡ್ಬಿಡ್ಬೇಕು ನಿಮ್ಗೆ. ಹಂಗೆ ಎಲ್ಲ ನಾಯಿಗಳು ಇಲ್ಲೇ ಬಂದು ವಕ್ರಸ್ಕತ್ತವೆ. ಸಾಮ್ರಾಣಿ, ನಿನ್ ಹೆಂಡತಿ ನಾಯಿ ಅಂತವಳೆ? ಬೀದಿ ನಾಯಿಗಳು ನಮ್ಮ ಮನೆ ಮುಂದೆ ವಾಸನೆಗೆ ಬಂದು ಬಹು ಅಂತ ಬೊಗಳ್ತಾ ಇದೆ ಅಂತ ಹೇಳ್ತಾವಳೆ. ಎಷ್ಟು ಚೆನ್ನಾಗಿ ಅಡಿಗೆ ಮಾಡ್ತಾಳೆ ಗೊತ್ತಾ? ಹೌದಾ? ಅವಳು ನಾಗರ ಬಾವಿಲಿ ಅಡಿಗೆ ಮಾಡಿದ್ರೆ ನೆಲಮಂಗ್ಲದಿಂದ ಜನ ಓಡ್ ಬಂದು ವಾಸನೆ ಕುಡ್ಕೊಂಡು ಹೋಯ್ತಾರ ಕಣ, ಗೊತ್ತಾ ನಿಮ್ಗೆ? ಅಯ್ಯೋ ಬಡ್ಸ ಒಂದ್ ನಿಮಿಷ ಒಂದು ಊಟ ಬಡಿಸೋದು ಒಂದು ಸಂಸ್ಕಾರ. ಅನ್ನದಲ್ಲಿ ಅನುರಾಗ, ಸಾಂಬಾರಲ್ಲಿ ಅನುಬಂಧ, ನೋಡಕ್ಕೆ ಅನುಪಮ ಇದ್ರೇನೆ ಚಂದ ಕಣೋ. ಅನುಪಮ ಅವ್ರ ಆಮೇಲೆ ಬರ್ಲಿ ಕೇಳೋ, ಅನುಪಮ ಅವ್ರ ಆಮೇಲೆ ಬರ್ಲಿ, ಅನ್ನ ಬಡಿಸೋ. ಬಡಿಸ್ತಾ ಇರ್ತೇನೆ ನಾನು ನಿಮ್ಗೆ. ತಗೊಳ್ರ, ಬರ್ತಾ ಇದೀಯಾ? ತಗ ಅನ್ನ ಕಣ, ಅನ್ನ. ನನ್ನ ಮಗಳು ಕಣ ಪುಟ್ಟಿ. ರಾಜ, ಅಯ್ಯೋ ಪುಟ್ಟಿ, ಇಷ್ಟು ಬೇಗ ಯಾಕೆ ಬಂದೆ ಸ್ಕೂಲಿಂದ? ಅಪ್ಪ, ಸ್ಕೂಲಲ್ಲಿ ಬಲ್ಪ್ ಕಳ್ದೋಯ್ತು ಅಂತ ಮಿಸ್ ಹುಡ್ಕಕ್ಕೆ ರಜೆ ಕೊಟ್ಬಿಟ್ಟು ನಾ ಬಂದ್ಬಿಟ್ಟೆ. ಅಯ್ಯೋ ಎಂತ ಮಿಸ್, ಎಂತ ಮಗಳು. ಸೂಪರ್ ಪುಟ್ಟಿ, ಸೂಪರ್ ನೀನು. ಅಪ್ಪ ಮೊಬೈಲ್ ಕೊಡು. ತಗೋ ಪುಟ್ಟಿ, ತಗ, ಇಲ್ಲ ಕೂತ್ಕೊಂಡು ಆಟಾಡು. ನನ್ನ ಮಗಳು ಪುಟ್ಟಿ ಅಂತ. ತಗೊಳ್ಳ ಅನ್ನ ತಿನ್ನು. ಬರ್ತಾ ಇದೀಯಾ? ಮಗ
ಚಿಕನು ಕಣೋ ಚಿಕನು. ಬರ್ತಾ ಇದೀಯಾ? ಗಮ ಗಮ. ತಿನ್ನ ಲೈ. ಆ ಚಿಕನ್ ನನಗ್ ಬೇಕು. ನಿನ್ಗೆ ಒಳಗಡೆ ಇದೆ ಪುಟ್ಟ. ನಂಗೆ ಎಲ್ಲ ಬೇಕು. ನಿಂಗೆ ಒಳಗಡೆ ಇದೆ ಪುಟ್ಟ. ಈ ಕೊಡ್ತೀಯ ಮೊಬೈಲ್ ಪುಟ್ಟ ಸಂಬಂಧಿಕರು ಅಂತಂದ್ರೆ ದೇವ್ರಿದ್ದಂಗೆ ಪುಟ್ಟ. ಮೊಬೈಲ್ ಯಾರು ಬೇಕಾದ್ರೂ ತಗೋಬಹುದು, ಅದ್ರ ಸಂಬಂಧಿಕರು ತಗೊಳಕಾಗುತ್ತ ಪುಟ್ಟ. ಬೇಡ ಪುಟ್ಟ, ಬೇಡ ಬೇಡ ಪುಟ್ಟ. ಸಂಬಂಧಿಕರಿಲ್ಲ ಅಂತಂದ್ರೆ ಸಂಸಾರ ಸ್ಮಶಾನ ಆಗ್ಬಿಡುತ್ತೆ ಪುಟ್ಟ. ಸಾಂಬ್ರಾಣಿ ಥ್ಯಾಂಕ್ ಯು ಕಣ, ಥ್ಯಾಂಕ್ ಯು. ಒಂದ್ ನಿಮಿಷ, ಆ ಚಿಕನ್ ನ ತೆಗ್ದಿದ್ರೊಳಿ ಕಕ್ರ. ನೀನ ತಿನ್ನು ಪುಟ್ಟ, ನೀನ ತಿನ್ನು ಅದನ್ನು. ಕಳ್ಳನ್ ಮಗ ತಡಿಯ ಅಂದಲ್ಲಿ ಪೀಸ್ ಬಚ್ಚಿಟ್ಟಾನೆ. ಮಗು 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 ಪೀಸ್ ನ ಕದ್ದು ಅನ್ನದೊಳಗೆ. ಶುಗರ್ ಕಣ, ಕೊಡ ಕೊಡ ಪೀಸ್ ಕೊಡ. ಶುಗರ್ ಕಣ, ತಿನ್ಲಿ ಬಿಡ ಪಾಪ. ಏನೋ ಶುಗರ್ ನೋಡಕೊಳ್ಳು, ಊರಲ್ಲಿ ತಿರ್ಗಾಡ ಟಗರ ಇದ್ದಂಗ ಅವನು ಶುಗರ್ ಅಂತ. ಯಾಕ್ರು ಹಿಂಗ್ ಬರ್ಗೆಟ್ಬಿಟ್ಟಿದ್ದೀರಾ? ನಿಮಗೆ ಕಂಡ್ರೆ ಇದು ನಿಮಗೆ ತಿನ್ರು. ಬರ್ತಾ ಇದೆಯಾ? ತಿನ್ನ 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 ತಿನ್ರ ತಿನ್ರ ತಿನ್ನ ತಿನ್ನ ತಿನ್ನ. ಸಾಂಬ್ರಾಣಿ ಪಕ್ಕ ತಾನೆ? ಪಕ್ಕ ತಿನ್ನ ತಿನ್ನ ಹೊಟ್ಟೆ ತಿನ್ನ ತಿನ್ನ. ಕಳ್ಳನ್ ಮಕ್ಳ ಒಂದು ಪೀಸ್ ಏನಾದ್ರೂ ತಿಂದ್ರೆ ಕತ್ತಿಸ್ಕೊಂಡ್ ಸತ್ತೋಗ್ತೀನಿ. ಏನಾಯ್ತಮ್ಮ? ಅಯ್ಯೋ ದರಿದ್ರದವ, ನನ್ ಮಗಳನ್ನ ಸಾಯಿಸ್ಬೇಕು ಅಂತ ಬಂದಿದ್ದೀರಾ? ಯಾಕೆ ಬರ್ತಾ ಅಲ್ಲೆಲ್ಲ ಹೋಟ್ಲು ಸಿಗ್ಲಿಲ್ವಾ ನಿಮ್ಗೆ?